ದಯವಿಟ್ಟು ಎಲ್ಲರೂ ಇಂದ ನಮ್ಮ ಅಕ್ಕ ತಂಗಿಯರಿಗೆ ಕಾಣ್ತಾ ಇಲ್ಲ ಅಂತೆ. ದಯವಿಟ್ಟು ಗಣಮಕ್ಕಳೆಲ್ಲರೂ ಸ್ವಲ್ಪ ಪ್ರೋತ್ಸಾಹಿಸಬೇಕೆಂದು ತಮ್ಮಲ್ಲಿ ಒಂದು ಎಸ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಸೈಡ್ ನಿಂತ ಎಲ್ಲರೂ ಸ್ವಲ್ಪ ಹಿಂದಕ್ಕೆ ಸರ್ಕೋಬೇಕು, ಇಲ್ಲಾಂದ್ರೆ ಸ್ವಲ್ಪ ಕುಂದ್ರಬೇಕು. ದಯವಿಟ್ಟು ಪದೇ ಇದನ್ನ ಹೇಳಿಸ್ಕೊಬೇಡ್ರಿ. ನೀವು ಎಲ್ಲರೂ ಬೇಕತ್ತರ ಅವರಿಂದ ಹಿಂದೆ ಸರ್ಕೋಬೇಕು. ದಯವಿಟ್ಟು ಎಲ್ಲರೂ ಕುಂತ್ಕೊಳ್ರಿ. ಚಂದಾಗಿ ನಾಟಕ ನೋಡಕ್ ಬಂದೇವಿ, ಚಂದಾಗಿ ಕುಂತ್ಕೊಳ್ರಿ. ಯಾರು ಕುಂತ್ಕೊಳ್ಬಾರ್ದು ದಯವಿಟ್ಟು. ताई करुणामयी रक्षितु भुवनेश्वरी भुवदलिनी जनिसि दीनर उळिसु ताई करुणामयी रक्षितु भुवनेश्वरी ताई करुणामयी ದುರ್ಗಾ ಪರಮೇಶ್ವರಿ ತ್ರಿಪುರ ವಿಜಯಳಾದ ಮಹಾ ಮಹೇಶ್ವರಿಯಮ್ಮ ನೀನು.
ತಾತ ಮುತ್ತಾತಂದ್ರಿ ಕಾಲದಿಂದಲೂ ಕೂಡ ನಾವು ನಿಮ್ಮನ್ನೇ ಪೂಜಿಸುತ್ತಾ ಬಂದಿದ್ದೇವೆ ತಾಯಿ. ಆದರೆ ಅಂದಿನಿಂದ ಬರೀ ಬಡತನ ಎನ್ನುವ ಈ ಬಡತನದ ಭೂತ ನಮ್ಮ ಬೆನ್ನಿಂದಲೇ ಬಂತು ತವಂತು. ಅದು ಅಲ್ಲದೆ ನನ್ನ ತಂದೆ ತಾಯಿಗಳು ಈ ಬಡತನದಲ್ಲಿಯೇ ಸಿಕ್ಕಿ ಅವರ ಪ್ರಾಣವನ್ನು ಕೂಡ ಬಿಟ್ಟರು. ನನ್ನನ್ನು ಈ ಭೂಮಿಯ ಮೇಲೆ ಬಿಟ್ಟು ಅವರು ಕೂಡ ಸ್ವರ್ಗಸ್ಥರಾದರು ತಾಯಿ. ಆಗ ತಂದೆ ತಾಯಿ ಬಂಧು ಬಳಗ ಯಾರು ಇಲ್ಲದೆ ಇದ್ರೂ ಕೂಡ ಅನಾಥಳಾದ ನನ್ನ ಕೈ ಹಿಡಿದು ಈ ಮನೆಯನ್ನು ತುಂಬಿಸಿಕೊಂಡರು ಈ ಊರಿನ ಹಿರಿ ರೈತರಾದ ಸತ್ಯವಂತರು. ಅವರೇ ನನ್ನ ಪತಿ. ನನ್ನ ಮತ್ತು ನನ್ನ ಗಂಡನಿಗೆ 2 ಕಣ್ಣಿನಂತಿದ್ದಾರೆ ನನ್ನ ಇಬ್ಬರು ಮೈದುನ. ಇನ್ನು ನನ್ನ ಹಿರಿ ಮೈದುನ ಜಮದಗ್ನಿ ಯಾವಾಗಲೂ ಕೂಡ ಬರೀ ಕಬಡ್ಡಿ ಕುಸ್ತಿ ಅಂತ ಊರನ್ನ ತಿರುಗುತ್ತಾಳೆ ಇರ್ತಾರೆ. ಆದಷ್ಟು ಬೇಗ ಅವನಿಗೊಂದು ಒಳ್ಳೆ ಬುದ್ಧಿಯನ್ನು ಕೊಟ್ಟು ಕಾಪಾಡುತ್ತಾನೆ. ಅಂತೆಯೇ ನನ್ನ ಕಿರಿ ಮೈದುನ ಆದ ಸಂಪತ್, ಅವನು ಸಿಟಿಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದ. ಅವನ ವಿದ್ಯೆಯು ಕೂಡ ಆದಷ್ಟು ಪರಿಪೂರ್ಣವಾಗುವಂತೆ ಅನುಗ್ರಹಿಸುತ್ತಾನೆ. ಅಮ್ಮ ಓಂಕಾರ ಸ್ವರೂಪಿಣಿ, ನಿನ್ನಲ್ಲಿ ನಾನು ಬೇಡುವುದು ಒಂದೇ ತಾಯಿ, ಆದಷ್ಟು ಬೇಗ ನನಗೊಂದು ಮಗುವನ್ನ ಕರುಣಿಸು ಎಂದು. ಹೆಣ್ಣಾಗಿ ಹುಟ್ಟಿದ ಮೇಲೆ ಅವಳ ಹೆಣ್ತನ ಸಾರ್ಥಕವಾಗಬೇಕು ಅಂದ್ರೆ ಅವಳಿಗೊಂದು ಮಗುವಾಗಬೇಕು ತಾಯಿ. ಆ ಮಗುವನ್ನ ನನಗೆ ದಯಪಾಲಿಸು ಎಂದು ನಿನ್ನಲ್ಲಿ ನಾನು ಸೆರಗನ್ನು ಒಡ್ಡಿ ಬೇಡಿಕೊಳ್ಳುತ್ತೇನೆ. ಅಷ್ಟೇ ಅಲ್ಲಮ್ಮ, ಈ ಊರಿನಲ್ಲಿ ಹಣ ಇದೆ ಎಂದು ಮದದಿಂದ ದರ್ಪದಿಂದ ಹಣದ ಮದದ ಮದ್ದಾನೆಯಾಗಿ ಮೆರೆಯುತ್ತಿದ್ದಾರೆ ಈ ಊರಿನ ಶ್ರೀಮಂತ. ರೈತರ ರಕ್ತವನ್ನ ಸಿಗಣಿಯಂತೆ ಹೀರುತ್ತಿದ್ದಾರೆ ಆ ದೇಸಾಯಿಗೌಡ ಮತ್ತು ಆ ಪಾಟೀಲ್. ಅಂತ ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ರಕ್ಷಿಸುವ ಭಾರ ನಿನ್ನನ್ನೇ ಕೂಡಿದೆ ದುರ್ಗಾ ಪರಮೇಶ್ವರಿ. ಸತಿ ಶಬರಿ, ಮಾರುತೇಶ್ವರ ಹಾಗೂ ದುರ್ಗಾದೇವಿಯ ಪೂಜೆ ಮುಗಿತೆ. ಸ್ವಾಮಿ, ಆ ದುರ್ಗಾದೇವಿಯ ಪೂಜೆ ಅಂತ ಮುಗಿತು. ಬನ್ನಿ ಮೊದಲು ದೇವರಿಗೆ ನಮಸ್ಕರಿಸಿ. ಆಯ್ತು ಶಬರಿ. ಶ್ರೀ ಮಾರುತೇಶ್ವರ ಜಾತ್ರೆ ನಿಮಿತ್ತವಾಗಿ ಜೋಡೆತ್ತಿನ ಚಕಡಿ ರೇಸಿಗೆಂದು ಹೋದ ನನ್ನ ತಮ್ಮ ಜಮದಗ್ನಿ ಇನ್ನೂ ಬಂದಿಲ್ಲವೇ? ಇಲ್ಲ ಸ್ವಾಮಿ, ಅವನು ಇನ್ನೂ ಬಂದಿಲ್ಲ. ಚಕ್ಕಡಿಯ ರೇಸನ್ನು ಮುಗಿಸಿ ಹಾಗೆ ಕುಸ್ತಿಯಲ್ಲೂ ಕೂಡ ಅವನು ಭಾಗವಹಿಸಿರಬೇಕು. ಅದಕ್ಕಾಗಿಯೇ ಇಷ್ಟೊಂದು ತಡವಾಗಿರಬೇಕು ನನ್ನ ಮುದ್ದಿನ ಮೈದುನ ಜಮದಗ್ನಿ. ಶಬರಿ, ನನ್ನ ತಮ್ಮ ಜಮದಗ್ನಿಗೆ ಜೋಡೆತ್ತಿನ ಚಕಡಿ ರೇಸು, ಕಬಡ್ಡಿ, ಕುಸ್ತಿ, ಕುಣಿತವೆಂದರೆ ಅವನಿಗೂ ಚಿಕ್ಕವನಿಂದಲೂ ಬಹಳ ಇಷ್ಟ. ಅವರ ಇಷ್ಟದಂತೆ ನಡೆಯೋದು ಹಿರಿಯರಾದ ನಮ್ಮ ಧರ್ಮ. ಹೌದು ಸ್ವಾಮಿ, ಆದ್ರೆ ಈಗ ಅವನು ಮದುವೆಯ ವಯಸ್ಸಿಗೆ ಬಂದಿದ್ದಾನೆ. ಆದಷ್ಟು ಬೇಗ ಅವನಿಗೆ ಮದುವೆ ಮಾಡಿ ಸಂಸಾರ ಮಾಡೋದಕ್ಕೆ ಹಚ್ಚುತ್ತೀರೋ ಅಥವಾ ಇದೇ ರೀತಿ ಮುದ್ದಾದ ಮಾತುಗಳನ್ನ ಮಾತಾಡಿ ಈ ರೀತಿ ಊರು ತಿರುಗಲು ಹಚ್ತೀರೋ? ಏನೇ ಶಬರಿ, ನನ್ನ ಸಹೋದರನ ಬಾಳು ಬಂಗಾರವಾಗಲೇನು ಆಸೆ ನನಗಿಲ್ಲ ತಿಳಿದಿವೆ ಪೆದ್ದೆ. 18 ವರ್ಷ ಮುಗಿಸಿ 19ನೇ ವರ್ಷಕ್ಕೆ ಕಾಲು ಇಡ್ತಿರುವ ನನ್ನ ತಮ್ಮ ಜಮದಗ್ನಿಗೆ ಈ ಸಲ ಸುಗ್ಗಿ ಹಬ್ಬ ಮುಗಿಸಿ ಅವನಿಗೆ ಎಲ್ಲಾದರೂ ಒಂದು ಒಳ್ಳೆ ಮನೆತನ ಸುಖನೇ ನೋಡಿ ಜಮದಗ್ನಿಗೆ ಮದುವೆ ಮಾಡಿದರೆ ಅಣ್ಣನಾಗಿ ಹುಟ್ಟಿದ ನನ್ನ ತಲೆಯ ಮೇಲಿನ ಭಾರ ಇಳಿಯುತ್ತದೆ. ಹೌದು ಸ್ವಾಮಿ, ನೋಡಿ, ಸಂಪತ್ಗೂ ಮತ್ತು ಜಮದಗ್ನಿಗೂ ಒಂದೊಂದು ದಾರಿಯನ್ನ ತೋರಿಸಿದ್ರೆ ಅಣ್ಣ ಅತ್ತಿಗೆರಾದ ನಮ್ಮ ತಲೆ ಮೇಲಿರುವ ಭಾರ ಕೂಡ ಕಮ್ಮಿ ಆಗುತ್ತೆ. ಅದು ಅಲ್ಲದೆ ಇಷ್ಟೆಲ್ಲ ಮಾಡಿದ್ದಕ್ಕೂ ಈ ನಮ್ಮ ಜೀವನ ಸಾರ್ಥಕವಾಗುತ್ತೆ ಸ್ವಾಮಿ. ಆದರೆ ಶಬರಿ, ನನ್ನ ಮನದಲ್ಲಿ ಒಂದು ಸಂಶಯ ಉಂಟಾಗತೊಡಗಿದೆಯಲ್ಲ? ಸಂಶಯ ಇದೆ ನಿಮ್ಮ ಮನದಲ್ಲಿ? ಅದೇನೆಂದು ನನ್ನ ಮುಂದೆ ಹೇಳೋದಿಲ್ವೇ ಸ್ವಾಮಿ? ನೋಡು ಶಬರಿ, ಏನು ಮಾತನಾಡುತ್ತೀರೋ ಶಬರಿ? ಗಂಡ ಹೆಂಡತಿ ಅಂದರೆ ಸಂಸಾರದ 2 ಕಣ್ಣುಗಳು. ಮೇಲಾಗಿ ಸತಿಪತಿಗಳಿಬ್ಬರು ಗಾಲಿಗಳಿದ್ದಂತೆ. ಆದರೆ ಒಂದು ಗಾಲಿ ಕಳಿಸಿದ್ರೆ ಬಂಡೆ ಮುಂದೆ ಸಾಗಲಾರದು. ಅದರಂತೆ ಪರ ಭಾವನೆಗಳು ಒಂದಾದರೆ ಸಂಸಾರ ಸಸಾರ. ನನ್ನ ಮನದಲ್ಲಿ ಉಂಟಾದ ಸಂಶಯ ನಿನ್ನ ಮುಂದೆ ಹೇಳಿದೆ, ಮತ್ತಾರ ಮುಂದೆ ಹೇಳದೆ ಶಬರಿ? ಹಾಗಾದ್ರೆ ಅದೇನೆಂದು ಹೇಳಿ ಸ್ವಾಮಿ. ನೋಡು ಶಬರಿ,
ನಮಗಂತೂ ಮದುವೆಯಾಗಿ ಇಷ್ಟು ದಿನ ಮಕ್ಕಳಾಗಲಿಲ್ಲ. ಮುಂದೆ ಇದೇ ರೀತಿ ನಮಗೆ ಮಕ್ಕಳಾಗದಿದ್ದರೆ ಜಮದಗ್ನಿ ಮತ್ತು ಸಂಪತ್ ನಮ್ಮಿಬ್ಬರನ್ನು ಚೆನ್ನಾಗಿ ನೋಡಿಕೊಂಡು ಜೋಪಾನ ಮಾಡಬಹುದೇ? ಸ್ವಾಮಿ, ಎಂಥ ಮಾತನ್ನ ಮಾತಾಡ್ತಾ ಇದ್ದೀರಿ ನೀವು? 4 ಜನಗಳಿಗೆ ಬುದ್ಧಿ ಹೇಳಬೇಕಾದವರು ನೀವು. ಈ ನಿಮ್ಮ ಮನಸ್ಸಿನಲ್ಲಿ ಇಂಥ ಸಂಶಯದ ಮಾತುಗಳು ಬರಬಾರದು ಕಣ್ರಿ. ನೋಡಿ, ಅವರನ್ನ ನಾನು ಹೆತ್ತ ಮಕ್ಕಳಿನಂತೆ ಈವರೆಗೂ ಕೂಡ ಸಾಕಿ ಬೆಳೆಸಿದ್ದೇನೆ. ನನಗೆ ಖಂಡಿತವಾಗ್ಲೂ ನಂಬಿಕೆ ಇದೆ, ಅದು ಯಾರೇ ಕಾರಣಕ್ಕೂ ಅವರು ನನ್ನನ್ನು ಬಿಟ್ಟುಕೊಡೋದಿಲ್ಲ ಅಂತ. ನಿನ್ನ ನಂಬಿಕೆ ಸುಳ್ಳಾಗಿ ಒಂದು ವೇಳೆ ಕೇಡು ಬಗೆದರೆ? ನೋಡ್ರಿ, ತಾಯಾದವಳು 9 ತಿಂಗಳು ಮಗುವನ್ನ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಅದನ್ನ ಹಡಿದು ಜೋಪಾನ ಮಾಡ್ತಾಳೆ. ಒಂದು ವೇಳೆ ತಾಯಿ ಹಾಲನ್ನು ಮುಳಿಸುವ ಸಮಯದಲ್ಲಿ ಆ ಮಗು ತೊಡೆಯ ಮೇಲೆ ಗಲೀಜು ಮಾಡಿದೆ ಎಂದು ಆ ಮಗುವನ್ನು ಏನ್ ಮಾಡ್ತಾಳೆ? ಅಥವಾ ತೊಡೆಯನ್ನ ಕತ್ತರಿಸ್ತಾಳ? ಆ ಮಗುವನ್ನೇ ಸಾಯಿಸಿ ಬಿಡ್ತಾಳೆ? ಹೇಳಿ ನೋಡಿ, ಒಂದು ಮಗುವನ್ನ ಸಾಕಿ ಬೆಳೆಸಿ ಅದನ್ನ ದೊಡ್ಡವರು ಮಾಡೋ ತನಕ ಮಾತ್ರ ನಂಬುವುದು. ಮುಂದೆ ನಮ್ಮನ್ನ ರಕ್ಷಿಸೋದು ಶಿಕ್ಷಿಸೋದೆಲ್ಲ ಅದು ಅವರಿಗೆ ಬಿಟ್ಟಿದ್ದು ಸ್ವಾಮಿ. ಶಬರಿ, ನೀ ನಿಜವಾಗೂ ಧರ್ಮ ದೇವತೆ ಕಣೆ, ನೀ ನಿಜವಾಗೂ ಧರ್ಮ ದೇವತೆ. ರೀ, ಅಂದ ಹಾಗೆ ಮೈದುನರು ಬರುವ ಹೊತ್ತಾಯ್ತು. ಇನ್ನು ಅಡಿಗೆ ಸಿದ್ಧತೆಯನ್ನು ಮಾಡಿದ್ದೇನೆ, ಬನ್ನಿ ಊಟಕ್ಕೆ ರೆಡಿ ಮಾಡ್ತೇನೆ. ಶಬರಿ, ಬಾಯಲ್ಲಿ ಏನ್ರಿ? ಊಟ ಮಾಡೋದಕ್ಕಿಂತ ಮುಂಚೆ ನನಗೆ ಏನಾದರೂ ಒಂದು ಸಿಹಿ ಚುಮ್ಮಣದ ರಸದ ಊಟ ನನ್ನ ಚೆನ್ನ. ಇದೇನ್ರಿ ಇದು? ಅದು ಈ ಹೊತ್ತಲ್ಲಿ ಈ ನಿಮ್ಮ ಹುಡುಗಾಟವೇನು? ಹುಡುಗಾಟವಲ್ಲ ಶಬರಿ, ಸತಿಪತಿಗಳಾದ ನಮ್ಮಿಬ್ಬರ ಪ್ರೇಮ ಸಲ್ಲಾಪದ ಒಳನಾಡಿನ ಬಡಿದಾಟ ಕಣಿ. ಛೀ, ಹೋಗ್ರಿ ನನಗೆ. ನಾಚಿಕೆ ಪಡೆಯಲು ನಾವೇನು ಹೊಸದಾಗಿ ಮದುವೆ ಆದ ಮಕ್ಕಳಲ್ಲ ಶಬರಿ. ಹೊರಡಲಿ ನಿನ್ನ ಮಧುರ ಕಂಠಿನಿಂದ ಒಂದು ಸುಮಧುರ ಗೀತೆ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಇಂದು ನಾವು ಹೀಗೆ ಸೇರಿ ಹಾಡುವಾಗ ಬದುಕು ಸ್ವರ್ಗವೇ.
ಮಧುಗಾತವೇ ರಾತ್ರಿಗಳೆಲ್ಲ ಮೊದಲನೇ ರಾತ್ರಿಯೇ ಮಾಸಗಳೆಲ್ಲ ಹೊಸ ಮಧುಗಾತವೇ ರಾತ್ರಿಗಳೆಲ್ಲ ಮೊದಲನೇ ರಾತ್ರಿಯೇ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ ಸ್ವಾಮಿ ನೋಡಿ, ನಿಮ್ಮ ಜೊತೆಲಿ ಮಾತನಾಡ್ತಾ ನಿಂತು ಆ ದುರ್ಗಾ ಪರಮೇಶ್ವರಿಗೆ ಅಭಿಷೇಕ ಮಾಡಿ ಪಂಚಾಮೃತವನ್ನು ಹಾಗೆ ಇಟ್ಟಿದ್ದೀನಿ. ಅದನ್ನು ಕೊಡೋದನ್ನೇ ಮಾಡ್ತಿದ್ದೆ. ಬನ್ನಿ ಕೊಡ್ತೇನೆ. ಏನಿದೆ ನಿಮ್ಮ ಕೈ ತುಂಬ ಗಾಯ, ರಕ್ತದ ಕಲೆಗಳು. ಏನಾಯ್ತು ಸ್ವಾಮಿ, ಏನಾಯ್ತು? ಕಾಬರಿ ಆಗಬೇಡ ಶಬರಿ, ಕಾಬರಿ ಆಗಬೇಡ. ಇದೆಲ್ಲ ನಮ್ಮಂತರ ಬಡ ರೈತರ ಪಾಲಿಗೆ ಆ ದೇವರು ಕೊಟ್ಟ ಬಹುಮಾನ, ದೈವ ತಂದ ದುರಂತ. ನೋಡಿ, ದಯವಿಟ್ಟು ಈ ರೀತಿ ಸುದ್ದಿ ಬೆಳೆಸಿ ಏನನ್ನು ಮಾತಾಡಬೇಡಿ. ನನಗೆ ಅಕ್ಷರದ ಅರಿವೇ ಗೊತ್ತಿಲ್ಲ. ನೀವ್ ಈ ರೀತಿ ಸುದ್ದಿ ಬೆಳೆಸಿ ಮಾತಾಡಿದ್ರೆ ನನಗೆ ತಾನೇ ಅರ್ಥವಾಗುತ್ತೆ. ನೀವೇನೇ ಹೇಳೋದಿದ್ರು ಕೂಡ ದಯಮಾಡಿ ನೇರವಾಗಿ ಹೇಳಿ ಸ್ವಾಮಿ. ಗಂಡನೇ ದೇವರೆಂದು ನಂಬಿ ಪೂಜಿಸುತ್ತಿರುವ ಹೆಣ್ಣು ಬಾಲಿಯಾದ ನಿನ್ನತ್ತಿರ ನಿಜ ಸಂಗತಿ ಹೇಳದೆ ಮತ್ತಾರ ಮುಂದೆ ಹೇಳಲಿ ಶಬರಿ. ನಮ್ಮ ಮೇಲಿನ ದ್ವೇಷಕ್ಕಾಗಿ ನಮ್ಮೂರ ಹಿರಿಯಗೌಡ ತಮ್ಮ ಹಾಳುಗಳನ್ನು ಕಳಿಸಿ ಬೆಳೆ ತುಂಬಿನಂತ ನಮ್ಮ ಊರು ಮುಂದಿನದ 1 ಎಕರೆ ವರಲಕ್ಷ್ಮಿ ಹತ್ತಿ ಬೆಳೆ ಹರಿಗೆ ನಾಶ ಮಾಡಿದ್ದಾನೆ ಶಬರಿ, ನಾಶ ಮಾಡಿದ್ದಾನೆ. ಅಯ್ಯೋ ದೇವ್ರೇ, ಯಾಕಪ್ಪ ಯಾಕೆ ಸದಾ ಸದಾ ನಮಗೆ ಯಾಕೆ ಇಂಥ ಕಷ್ಟಗಳ ಕಾರ್ಪಣ್ಯದಲ್ಲಿ ತಳ್ಳುತ್ತಿರುವೆ ತಂದೆ? ಅಂತ ತಪ್ಪನ್ನ ನಾವಾದ್ರೂ ಏನು ಮಾಡಿದ್ದೇವೆ? ಸುರಿಸದಿರು ಶಬರಿ ನಿನ್ನ ಕಣ್ಣೀರಿನ ಸಾಗರವನ್ನು. ನಮ್ಮಂತ ಬಡ ರೈತರ ಕಣ್ಣೀರಿಗೆ ಕರಗಿ ಸಣ್ಣಾಗಲರುಣೋ ಆ ದೇವರು ಶ್ರೀಮಂತರ ಸಾಗರಕ್ಕೆ ಸಾಗಿ ಶರಣರುತ್ತಾರೆ ನೋಡಿ ಸ್ವಾಮಿ, ಆ ದೇಸಾಯಿ ಗೌಡ ಮಾಡಿರುವ ಈ ಅನ್ಯಾಯಕ್ಕೆ ಆ ದೇವರನ್ನ ನಿಂದಿಸಿ ಮಾತನಾಡಿದ್ರೆ ತಾಯಿ ಏನು ಪ್ರಯೋಜನವಿಲ್ಲ. ಆ ದೇವರನ್ನ ಆ ರೀತಿ ನಿಂದಿಸಿ ಮಾತನಾಡಬೇಡಿ ಸ್ವಾಮಿ. ಹೇಗೆ ಸಮಾಧಾನ ತೆಗೆದುಕೊಳ್ಳಲಿ ಶಬರಿ, ಹೇಗೆ ಸಮಾಧಾನ ತೆಗೆದುಕೊಳ್ಳಲಿ? ಈ ಸಲ ಬರುವ ಲಕ್ಷ್ಮಿ ಬೆಳೆಯಲ್ಲಿ ನನ್ನ ತಮ್ಮ ಜಮದಗ್ನಿಗೆ ಮದುವೆ ಮಾಡಿ ಇನ್ನೊಬ್ಬ ತಮ್ಮನಾದ ಸಂಪತ್ನನ್ನು ಹೋದು ಮುಗಿದ ಮೇಲೆ ಅವನಿಗೆ ಯಾವುದಾದ್ರೂ ಒಂದು ಒಳ್ಳೆ ನೌಕರಿಗೆ ಹಚ್ಚಬೇಕೆಂದು ಅಪಾರ ನಂಬಿಕೆ ನೆಟ್ಟು ಈ ಬಡ ರೈತ ಸತ್ಯವಂತನ ಕನಸು ನುಚ್ಚು ನೂರಾಯ್ತು ಶಬರಿ, ನುಚ್ಚು ನೂರಾಯ್ತು. ಒಳ್ಳೆಗೆ ಖಂಡಿತವಾಗ್ಲೂ ಒಳ್ಳೇದಾಗಿ ಆಗುತ್ತೆ. ನೋಡಿ, ಈ ಸಲ ಬೆಳೆ ಕೈ ಕೊಟ್ಟರೆ ಏನಾಯ್ತು? ಮುಂದಿನ ಸಲ ಬರುವ ಬೆಳೆಯಲ್ಲಿ ಈ ಎಲ್ಲ ಕಾರ್ಯವನ್ನು ನಾವು ಮಾಡೋಣ ಸ್ವಾಮಿ. ನೋಡಿ, ಮೈದುನರು ಬರುವಂತ ಸಮಯವಾಯ್ತು. ಬನ್ನಿ, ಮೊದಲು ಅಡಿಗೆ ಸಿದ್ಧತೆ ಮಾಡ್ತೇನೆ. ಬನ್ನಿ, ಊಟ ಮಾಡಿಬಿಡುತ್ತೆ. ಸತಿ ಶಬರಿ, ನನ್ನದೊಂದು ಮಾತು ನಡೆಸಿಕೊಡಿವ್ಯಾ? 10 ಮಾತನ್ನು ಕೇಳಿ, ಖಂಡಿತವಾಗೂ ಎಲ್ಲ ಮಾತನ್ನು ನಾನು ನಡೆಸಿಕೊಡ್ತೇನೆ. ನಮ್ಮ ಹೊಲದ ವರಲಕ್ಷ್ಮಿ ಹತ್ತಿ ಬೆಳೆ ಹರಿಕಿದ ಘಟನೆ ನನ್ನ ಕೈ ಸುಟ್ಟ ವಿಷ ಆ ಗಂಡು ಗುಲಿಗಾಳದ ನನ್ನ ತಮ್ಮಂದ್ರ ಬಂದು ತಿಳಿಸೋದು ಬೇಡ. ಸಮಯ ಒದಗಿ ಬಂದಾಗ ತಿಳಿಸಿದ್ರಾಯ್ತು. ಆಯ್ತು ಸ್ವಾಮಿ, ಈ ಮಾತನ್ನೇ
ನನ್ನ ಜೀವನಾವಧಿಯವರೆಗೂ ಖಂಡಿತವಾಗ್ಲೂ ಯಾರಿಗೂ ಕೂಡ ತಿಳಿಸೋದಿಲ್ಲ ಸ್ವಾಮಿ. ಅಣ್ಣ ಅತ್ತಿಗೆ ಬಾ ಸಹೋದರ ಸಂಪತ್, ಈಗ ಬಂದಿಯಾ? ಹೌದಣ್ಣ, ಈಗ ಬಂದೆ. ಮೈದುನ ಇದೀಗ ಬಂದೇನಪ್ಪ. ನಿನ್ನ ಪರೀಕ್ಷೆ ಚೆನ್ನಾಗಿ ಆಯ್ತು ತಾನೆ? ಚೆನ್ನಾಗಿ ಬರ್ದಿದ್ದೇನೆ ಅತ್ತಿಗೆ, ರಿಸಲ್ಟ್ ಕೂಡ ಬಂದಿದೆ. ಹಾಗಾದರೆ ಈ ಸಲದ ನಿನ್ನ ರಿಸಲ್ಟ್ ಏನಾಯ್ತು ಸಹೋದರ? ದೇವತಾ ಪುರುಷನಂತ ನಿನ್ನ ಅಣ್ಣ, ಧರ್ಮ ದೇವತೆ ಅಂತ ಈಗ ನನ್ನ ಅತ್ತಿಗೆ, ನಿಮ್ಮಿಬ್ಬರ ಶ್ರಮದಿಂದ ಇಂದಿನ ರಿಸಲ್ಟ್ ನಂತೆ ಈ ಸಲವು ಧಾರವಾಡ ಯೂನಿವರ್ಸಿಟಿ ಕಾಲೇಜಿಗೇನೆ ಪ್ರಥಮ ಸ್ಥಾನ ಪಡೆದು TCH ಮುಗಿಸಿ ಶಿಕ್ಷಕನಾಗುವ ಎಲ್ಲ ರಥ ಪಡೆದು ಶಿವ ಪಾರ್ವತಿ ಅಂತಿರುವ ನಿಮ್ಮಿಬ್ಬರ ಮುಂದೆ ಬಂದು ನಿಂತಿರುವೆ. ಆಶೀರ್ವದಿಸೋಣ. ಹೇಳು ಸಹೋದರ, ಹೇಗಿದ್ದೀವಿ? ಬಡ ಕುಟುಂಬದಲ್ಲಿ ಜನಿಸಿದ ಕುಬೇರ ನೀನಾದರೂ ಕುಬೇರನಾಗುವ ಕಾಲ ಬಂದಾಯ್ತು. ಕುಬೇರನಾಗಬೇಕೆಂಬ ದುರಾಲೋಚನೆ ನನಗಿಲ್ಲಣ್ಣ. ಕೂಲಿ ನಾಲಿ ಮಾಡಿ ಬದುಕುತ್ತಿರುವ ನನ್ನಂತ 4 ಜನ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಿದರೆ ಅವರ ಆಶೀರ್ವಾದದ ಆರೈಕೆನೇ ನನಗೆ ಸಿರಿ ಸಂಪತ್ತು. ಅತ್ತಿಗೆ ಆಶೀರ್ವದಿಸಿ ಅತ್ತಿಗೆ. ಗೆದ್ದೇಳು ಗೆದ್ದೇಳು. ಈ ನಿನ್ನ ಎಲ್ಲ ಆಸೆಗಳು ಕೂಡ ನೆರವೇರಲಿ ಎಂದು ಆ ತಾಯಿ ದುರ್ಗಾ ಪರಮೇಶ್ವರಿಯಲ್ಲಿ ನಾನು ಬೇಡ್ಕೊಳ್ತೇನೆ. ಇರಲಿ ಅತ್ತಿಗೆ. ಹಿಂದೇಕೋ ಅಣ್ಣನ ಮುಖ ಕಂದು ಕಪ್ಪಾಗಿದೆ ಅಲ್ಲ, ಯಾಕಣ್ಣ ಮೈಯಲ್ಲಿ ಹುಷಾರಿಲ್ಲವೇ? ಹುಷಾರಾಗಿದ್ದೇನೆ ಸಹೋದರ, ಹುಷಾರಾಗಿದ್ದೇನೆ ಸಹೋದರ. ಬಿಸಿಲಿನಲ್ಲಿ ಕೆಲಸ ಮಾಡಿ ಹೊಲದಿಂದ ಹೀಗೆ ಬಂದಿರುವೆ, ಅದಕ್ಕೆ ಮುಖ ಸ್ವಲ್ಪ ಸಪ್ಪಾಗಿದೆ ಅಷ್ಟೇ ಅಪ್ಪ. ಈಗೋ ಹಾಗಾದರೆ ಸೇಡಿಗಾಗಿ ಸಿಡಿದ ಶಿವನಾಗ, ದಿಲ್ಲಿ ಹೊತ್ತ ಪುಂಡವಲಿ, ಸಿಂಹದ ಸಿಡಿಲು ಮರಿ, ಈ ನಾಟಕದ ನಾಯಕ ನನ್ನಣ್ಣ ಜಮದಗ್ನಿಯಲ್ಲಿ ಅಗ್ನಿ. ಓ ಜಮದಗ್ನಿ! ಕೂಗಿದವರ ಕೂಗಿದಲ್ಲಿ ಕಂಡವರ ಕಣ್ಣಿನಲ್ಲಿ ಎಂಬಂತೆ ಈಗ ನನ್ನ ಮುದ್ದಿನ ಮೈದಿನ ಜಮದಗ್ನಿ ಬಂದೇ ಬಿಟ್ಟ. ಅಣ್ಣ ಹತ್ತಿಗೆ ಬಾ ಮೈದಿನ, ಇದೀಗ ಬಂದಿಯಾನ? ಹೌದತ್ತಿಗೆ, ಈಗ ಬಂದೆ. ಸೋದರ ಸಂಪತ್, ನೀನೇ ಯಾವಾಗ ಬಂದಪ್ಪ? ಬಂದು ಕೆಲವೇ ಗಂಟೆಗಳಾಯ್ತಣ್ಣ. ಸಹೋದರ ಜಮದಗ್ನಿ, ಏನಾಯ್ತಪ್ಪ ನೀನು ಜೋಡೆತ್ತಿನ ಚಕ್ಕಡಿ ರೇಸಿಗಿಂತ ಹೋದ ಕೆಲಸ? ಅಣ್ಣ, ಹೋದ ಕೆಲಸ ಸಕ್ಸಸ್ ಮಾಡದೆ ಸೋತು ಹಿಂತಿರುಗಿ ಬರುವುದು ಈ ವೀರ ಕೇಸರಿಯಾದ ಈ ಜಮದಗ್ನಿಯ ಜಾಯಮಾನದಲ್ಲೇ ಬಂದಿಲ್ಲ, ಮುಂದೆ ಬರುವುದು ಇಲ್ಲ. ಅಂದರೆ ನೀನು ಚಕ್ಕಡಿ ರೇಸಿನಲ್ಲಿ ಗೆದ್ದು ಜಯಶಾಲಿಯಾಗಿ ಬಂದಿರುವೆಯಾ? ಗೆದ್ದು ಜಯಶಾಲಿಯಾಗಿ ಬರುವುದಕ್ಕೆ ಸಂದೇಹವಿಲ್ಲ ಸೋದರ. ಪ್ರತಿ ಸಲದಂತೆ ಈ ಸಲವೂ ಕೂಡ ವಟಪರವಿ ಶ್ರೀ ಮಾರುತೇಶ್ವರನ ಜಾತ್ರೆಯ ನಿಮಿತ್ತವಾಗಿ ಜೋಡೆತ್ತಿನ ಚಕ್ಕಡಿ ರೇಸಿನಲ್ಲಿ ನಾನು ಮೇಯಿಸಿದ ನನ್ನ 2 ಎತ್ತುಗಳು ಸುತ್ತೇಳು ಹಳ್ಳಿಗೆ ಅರಸನೆನಿಸಿಕೊಂಡಿರುವ ಈ ಊರದೇ ಸಾಯಿಗೊಡನ ಎತ್ತುಗಳನ್ನು ಸೋಲಿಸಿ ಕಡೆ ಕಿತ್ತು ತಂದಿದ್ದೇವೆ. ಅತ್ತಿಗೆ ಆಶೀರ್ವದಿಸಿ. ಗೆದ್ದೇಳು. ಆ ದೇವರು ನಿನಗೆ ಮತ್ತಷ್ಟು ಶಕ್ತಿ ಯುಕ್ತಿಯನ್ನು ಕೊಡ್ಲಿ ಎಂದು ಆ ತಂದೆ ಮಾರುತೇಶ್ವರನಲ್ಲಿ ನಾನು ಸದಾ ಬೇಡಿಕೊಳ್ತೇನೆ. ಹತ್ತಿಗೆ ಆ ನಿನ್ನ ಆಶಾ ಗೋಪುರದ ಕನಸನ್ನು ನನಸನ್ನಾಗಿ ಮಾಡುತ್ತೇನೆ. ಅದಕ್ಕೆ ಯಾವನಾದರೂ ಅಡ್ಡ ಬಂದರೆ ಅವನನ್ನು ಕಂಡಲ್ಲಿ ಅಡ್ಡಾಡಿಗೆ ಕಡಿದು ಕೈಲಾಸಕ್ಕೆ ಸೇರಿಸುತ್ತಾನೆ ಈ ನಿನ್ನ ಮೈದುನ ಜಮದಗ್ನಿ. ಜಮದಗ್ನಿ, ಒಂದು ವೇಳೆ ಯಾವನಾದರೂ ನಮ್ಮ ಮನೆತನದ ಕಡೆಗೆ ಕೈ ಮಾಡಿ ತೋರಿಸಿ ಕಣ್ಣು ಮಿಟಿಕಿಸಿ ಹೊರಳಿ ನೋಡಿ ನಮಗೆ ಕೆಟ್ಟ ನುಡಿಗಳನ್ನ ಆಡಿದರೆ? ಏನು ಮಾತನಾಡುತ್ತಿರುವೆ ಸಂಪತ್? ಸಮರಕ್ಕೆ ಸಿದ್ಧನಾಗಿ ನಿಂತಿರುವ ಈ ನಿನ್ನ ಅಣ್ಣ ಜಮದಗ್ನಿಗೆ ಪ್ರಾಣದ ಭಯವಿಲ್ಲ. ಒಂದು ವೇಳೆ ಯಾವ ಬಂಡನಾದರೂ ನಮ್ಮ ಮನೆತನದ ಕಡೆ ಕೈ ಮಾಡಿ ತೋರಿಸಿದ ನಿಜವಾದರೆ ಅವನ ಕೈಲಾಸಕ್ಕೆ ಕಣ್ಣು ಕೋಳಿಗೆ ಹಾಕುತ್ತೇನೆ. ನಮಗೆ ಕೆಟ್ಟ ನುಡಿಗಳಾಡಿದ ಕುನ್ನಿ ಸುರಲೋಕದ ಸೂರನಾಗಿದ್ದರು ಅವನ ನಾಲಿಗೆ ಕತ್ತರಿಸಿ ಹದ್ದು ನರಿ ಕಾಯಿಗಳಿಗೆ ಹಂಚಿ ಈ ಜಗದಲ್ಲಿ ನಾವೇ ಸೂರರೆಂದು ಸೊಕ್ಕಿನಿಂದ ಮೆರೆತಿರುವ ಸೊಕ್ಕಿನ ಶ್ರೀಮಂತರ ಪಾಲಿಗೆ ಕರಿಕಾಳಿಗ ಸರ್ಪ ನಾನಾಗದಿದ್ದರೆ ನನ್ನ ಹೆಸರು ಪುಂಡ ಪುರುಷರ ಗಂಡ ಜಮದಗ್ನಿನೇ ಅಲ್ಲ. ಸಹೋದರ ಜಮದಗ್ನಿ, ಒಂದು ವೇಳೆ ನಮ್ಮ ಮೂವರನ್ನು ಒಗ್ಗಟ್ಟು ಮುರಿದು ಮನೆ ಮಶಾಣ ಮಾಡಬೇಕೆಂದು
ಬಣ ತೊಟ್ಟ ನಿಂತಿರುವ ದೇಸಾಯಿಗೌಡನ ಕಪ್ಪಿ ಮುಷ್ಟಿಯಲ್ಲಿ ಸಿಕ್ಕಿ ಎಲ್ಲಿ ನಮ್ಮ ಸುಂದರ ಮನೆತನ ಹೊಡೆದು ನುಚ್ಚು ನೂರಾಗುತ್ತದೆ ಎಂದು ನನ್ನ ಮನ ಕೊರಗುತ್ತದೆ ಸಹೋದರ, ನನ್ನ ಮನ ಕೊರಗುತ್ತದೆ. ಆ ದೇಸಾಯಿಗೌಡನೆ ಹೆದರಿಗಿ ಸೊರಗದಿರೋಣ, ಸೊರಗಿ ಸಣ್ಣಾಗದಿರು. ಜೋಡುಲಿಗಳಂತಿರುವ ಈ ನಿನ್ನ ತಮ್ಮಂದಿರು ಜೀವಂತವಿರುವವರೆಗೂ ನಿನ್ನ ಒಂದು ಕೂದಲು ಕೊಂಚಾಗದಂತೆ ನೋಡಿಕೊಳ್ಳುತ್ತವೆ. ಬಂಡಾಯ ಎಬ್ಬಿಸಿದ ದೇಸಾಯಿಗೌಡನ ಬುಡ ನೋಡಿ ಕಡಿದು ಗೌರ ಗದ್ದಲದಲ್ಲಿ ಗೆದ್ದ ಗೆಲುವಿನ ಸರದಾರ ನಾನಾಗಿ ನಿಲ್ಲುವೆ ಈ ಸಮಾಜದಲ್ಲಿ. ಜಮದಗ್ನಿ ದೇವರ ಆಟ ಬಲವರು ಯಾರು? ಒಂದು ವೇಳೆ ಈ ಮನೆಯ ಮಹಾಲಕ್ಷ್ಮಿ ಸಾಧ್ವಿಯಾದ ನನ್ನ ಅತ್ತಿಗೆಗೆ ಸಾಧ್ವಿಯ ಸತ್ವ ಪರೀಕ್ಷೆ ನಡೆಯುವ ದುರ್ಗತಿಕ ಸಮಯ ಬಂದರೆ ಇವಳು ಅಂತಿಂತ ಹತ್ತಿಗೆಲ್ಲ ಸಹೋದರ. ಸತ್ತ ಗಂಡನನ್ನೇ ಮರಳಿ ಪಡೆದ ಆ ಸತಿ ಸಾವಿತ್ರಿ, ರೆಡ್ಡಿ ಕುಲದ ನಿವಾರಣೆಯಾದ ಹೇಮರೆಡ್ಡಿ ಮಲ್ಲಮ್ಮ, ಸತ್ತ ಮಗನನ್ನು ತುಂಡು ತುಂಡಾಗಿ ಕತ್ತರಿಸಿದರು ತನ್ನ ಶೀಲ ಕಳೆದುಕೊಳ್ಳದ ಆ ಕಡ್ಲಿ ಮಟ್ಟಿ ಕಾಶಿಬಾಯಿ, ಸತಿ ಸಕ್ಕುಬಾಯಿ ಅಂತ ಸಾಧ್ವಿ ಈ ನನ್ನ ಹತ್ತಿಗೆ. ಒಂದು ವೇಳೆ ಈ ನನ್ನ ಹತ್ತಿಗೆಗೆ ಸಾಧ್ವಿಯ ಸತ್ವ ಪರೀಕ್ಷೆ ನಡೆದರೆ ಸರ್ಪಗಿರಿಯ ಸರ್ಪ ಸಾಗರದಲ್ಲಿ ಸಾಗಿ ಹುತ್ತದಲ್ಲಿ ಕೈ ಇಟ್ಟು ಬದುಕಿ ಹುತ್ತದಲ್ಲಿ ಕೈ ಇಟ್ಟ ಮುತ್ತೈದಾಗಿ ಬಾಳುತ್ತಾಳೆ ನನ್ನ ಅತ್ತಿಗೆ. ನೋಡಪ್ಪ, ಈಗ ನೀವು ತುಂಬಾನೇ ದಣಿದು ಬಂದಿದ್ದೀರಾ. ಬನ್ನಿ ಮೊದಲು ಎಲ್ಲರೂ ಸೇರಿ ಜೊತೆಲಿ ಕೂತು ಊಟ ಮಾಡೋಣ. ಅತ್ತಿಗೆ, ಅಣ್ಣ ತಮ್ಮಂದಿರು ಒಟ್ಟಿಗೆ ಸಂತೋಷದ ಸಮಯದಲ್ಲಿ ರೇಸಿನಲ್ಲಿ ಗೆದ್ದು ಬಂದ ಬಹುಮಾನವನ್ನು ಅಣ್ಣನಿಗೆ ಕೊಡೋದನ್ನು ಮಟ್ಟೆ ತೆಗೆದುಕೊಳ್ಳೋಣ. ಈ ಸಲದ ಬಹುಮಾನ ಒಂದು ಬೆಳ್ಳಿ ಕಪ್ಪು 10,000 ರೂಪಾಯಿ. ನನ್ನ ಕೈಯಲ್ಲಿ ಬೇಡ ಸಹೋದರ, ಅಲ್ಲಿ ದೇವರ ಮುಂದೆ ಇಟ್ಟು ಬಿಡು. ಯಾಕಣ್ಣ, ಈ ನಿನ್ನ ತಮ್ಮ ಜೋಡೆತ್ತಿನ ಚಕ್ಕಡಿ ರೇಸಿನಲ್ಲಿ ಬಂದು ಗೆದ್ದು ಬಂದಿದ್ದು ನಿನಗೆ ಸಂತೋಷವಿಲ್ಲವೇ? ಸಂತೋಷವಿಲ್ಲ ಎಂದು ಯಾವ ಮನಸ್ಸಿನಿಂದ ಹೇಳಲಿ ಸಹೋದರ? ಸಂತೋಷವಿದೆಯಪ್ಪ, ನನಗೆ ತುಂಬಾ ಸಂತೋಷವಿದೆ. ಆದರೆ ಎನ್ನುವ ಈ ನಿಟ್ಟಿಸ್ರನ್ನ ಮಾತಾಕಣ್ಣ, ತೆಗೆದುಕೊಳ್ಳೋಣ ಜಮದಂಗಡಿ ತಂದ ಬಹುಮಾನವನ್ನು. ಯಾವ ಕೈಯಿಂದ ತೆಗೆದುಕೊಳ್ಳಲಿ ಸಹೋದರ? ಯಾವ ಕೈಯಿಂದ ತೆಗೆದುಕೊಳ್ಳಲಿ? ಅಂದರೇನಣ್ಣ ಈ ನಿನ್ನ ಮಾತಿನ ಅರ್ಥ? ಸಂಪತ್ ಇಂದು ಹೊಲದಲ್ಲಿ ಆಹಾ ದೇಸಾಯಿಗೌಡ ಹೇಳು, ಎಂದು ಹೊಲದಲ್ಲಿ ಆ ದೇಸಾಯಿಗೌಡ ನಿನ್ನ ರುಂಡ ಕಡಿಯುತ್ತೇನೆಂದು ಬೊಗಳಿದ್ದಾನೆ, ಇಲ್ಲ ನಿನ್ನ ಶಿರ ಹರಿದು ರಕ್ತ ಕುಡಿಯುತ್ತೇನೆಂದು ಬೊಗಳಿದ್ದಾನೆ. ಹೇಳು ಏನಾಯ್ತು? ಮೌನವಾಗಿ ನಿಲ್ಲಬೇಡಣ ಈ ವಿಷಯದಲ್ಲಿ. ಅತ್ತಿಗೆ, ನೀವಾದರೂ ಹೇಳಿ ನಿಜ ಸಂಗತಿಯನ್ನು. ಮೈದುನ, ಅದು ನುಡಿಯದಿರು ಶಬರಿ, ನನ್ನ ತಮ್ಮಂದಿರ ಮುಂದೆ ನಿಜ ಸಂಗತಿಯನ್ನು. ಅತ್ತಿಗೆ, ನೀವೀಗ ನಿಜ ಸಂಗತಿ ಹೇಳದಿದ್ದರೆ ನೀವು ದಿನಾಲು ಪೂಜಿಸುತ್ತಿರುವ ಶ್ರೀದೇವಿಯ ಮೇಲೆ ಹಾನಿಯಾಗಿದೆ. ಹೇಳತ್ತಿಗೆ, ಹೇಳು ಏನಾಯ್ತೆಂದು ನೀವಾದರೂ. ನೋಡಪ್ಪ ಮೈದುನ, ಆ ದೇಸಾಯಿಗೌಡ ಊರಿನ ಹೊರಗಡೆ ಇರುವ ನಮ್ಮ 1 ಎಕರೆ ವರಲಕ್ಷ್ಮಿ ಹತ್ತಿ ಬೆಳೆಗೆ ನಾಶ ಮಾಡಿದ್ದಾರಂತೆ. ಅಷ್ಟೇ ಅಲ್ಲ, ಅದನ್ನು ತಡೆಯಲು ಹೋದ್ರೆ ನಿಮ್ಮಣ್ಣನ ಕೈಯನ್ನ ಫ್ಯಾಕ್ಟರಿ ಸೈಲೆನ್ಸರ್ಗೆ ಇಟ್ಟು ಸುಟ್ಟು ಕಳಿಸಿದ್ದಾನೆ ಆ ಪಾಪಿ. ಮಗನ ದೇಸಾಯಿಗೌಡ, ನಾನಿಲ್ಲದ ಸಮಯ ಸಾಧಿಸಿ ನಿನ್ನ ಹಾಳುಗಳಿಂದ ಬೆಳೆ ತುಂಬಿ ನಿಂತ ನಮ್ಮ ವರಲಕ್ಷ್ಮಿ ಅಂತ ಬೆಳೆ ಹರಿಗಿನ ನಾಶ ಮಾಡಿದೀವಿ. ಕೆಟ್ಟ ಸುಳೆ ಮಗನೇ, ಅಣ್ಣ ಈಗಲೇ ಹೋಗಿ ಆ ದೇಸಾಯಿಗೌಡನ ಶಿರ ಹಿಡಿದು ರಕ್ತದ ಸಾಗರದಲ್ಲಿ ಸಾಗಿಸಿ ಬರುತ್ತೇನೆ. ಎಲ್ಲೋ ಸಹೋದರ, ಮುಂದೆ ಕಾಲ ಬಂದಾಗ ನೋಡಿದ್ರಾಯ್ತು. ಸ್ವಲ್ಪ ಸಮಾಧಾನ ತಂದುಕೋ ಸಹೋದರ. ಹೇಗೆ ಸಮಾಧಾನ ತಂದುಕೊಳ್ಳಲಿ ಅಣ್ಣ, ಹೇಗೆ ಸಮಾಧಾನ ತಂದುಕೊಳ್ಳಲಿ? ಆ ದೇಸಾಯಿಗೌಡನೊಬ್ಬ ಆ ದೇಸಾಯಿಗೌಡನ ದರ್ಪ ಮೆಟ್ಟಿ ದಪನ ಮಾಡಿ ದರ್ಪ ಮೆಟ್ಟಿದ ದರ ನಾನಾಗಿ ಬರುವೆ. ನನ್ನ ಹೊಟ್ಟೆಯಲ್ಲಿ ತಗದಗನೆ ಉರಿತಿರುವ ಸೇಡಿನ ಕೆಂಡವನ್ನು ನಂದಿಸಿಕೊಂಡು ಬರುವೆ. ನಾನನ್ನು ತಡೆಯಬೇಡ. ನಿಲ್ಲ ಮೈದುನ, ದಯವಿಟ್ಟು ನಿನ್ನ ಮಾತನ್ನ ಕೇಳಿ. ನೋಡಪ್ಪ, ಸಿಟ್ಟು ಕೆಳಕಿಗೆ ದಾರಿಯಾಗುತ್ತೆ, ಶಾಂತಿ ನಿತ್ಯ ಬೆಳಗುವ ದೀಪವಾಗುತ್ತೆ. ದಯವಿಟ್ಟು ನಿಮ್ಮಣ್ಣ ಹೇಳುವ ಮಾತನ್ನು ಕೇಳಿ ಸ್ವಲ್ಪ ತಾಳ್ಮೆಯಿಂದ ಇರೋದನ್ನ ಕಲಿಯಪ್ಪ. ನನಗೆ ತುಂಬಾನೇ ಭಯವಾಗ್ತಾ ಇದೆ. ಯಾಕತ್ತಿಗೆ?
ಹಿಂಡು ಕುರಿಗಳ ಹಾಲು ಕುಡಿದು ವಿಂಡು ಕುರಿಗಳ ಹಾಲು ಕುಡಿದು ಗಂಡುಗಲಿ ವೀರ ಸಂಗೊಳ್ಳಿ ರಾಯಣ್ಣನಂತಿರುವ ಗುಂಡ ಪ್ರಚಂಡನಾದ ಈ ನಿನ್ನ ಮೈದುನ ಜಮದಗ್ನಿಯ ಮೇಲೆ ನಿನಗೆ ಏಕೆ ಭಯದ ಭೀತಿಯನ್ನು ಹರಿದು ಬಗೆದು ಬರುವ ಆ ದೇಸಾಯಿಗಳ ರುಂಡವನ್ನು ಇದೇ ನನ್ನ ಪ್ರಚಂಡ ಕೊಂಡಿಯಿಂದ. ಸಹೋದರ ಜಮದಗ್ನಿ, ಆ ದೇಸಾಯಿಗೌಡ ಹಬ್ಬ ಸಾಕಷ್ಟು ಹಣವಿದ್ದ ಹಣವಂತ, ಮೇಲಾಗಿ ದುಷ್ಟ. ಅವನನ್ನು ವಿರೋಧಿಸೋದು ಬಡವರಾದ ನಮಗೆ ಸರಿಯಲ್ಲಪ್ಪ, ಸರಿಯಲ್ಲ. ಯಾಕಣ್ಣ ಈ ನಿನ್ನ ತಮ್ಮ ಜಮದಗ್ನಿಯ ಮೇಲೆ ನಿನಗೆ ಅನುಮಾನವೇ? ಆ ದೇಸಾಯಿಗೌಡನ ಬಳಿ ಹಣವಿದ್ದರೆ ಏನಾಯ್ತು? ಅವನನ್ನು ಹರಿದು ಹೊತ್ತಿಗೆ ಕೊಟ್ಟ ಶಕ್ತಿ ಈ ನಿನ್ನ ತಮ್ಮನ ತೋಳಿನಲ್ಲಿದೆ. ಅವನು ದುಷ್ಟನಾದರೆ ನಾನು ದುಷ್ಟರ ಪರಿಪಾಲಕ, ಶಿಷ್ಟರ ಸಂಹಾರಕ, ದುಷ್ಟರಿಗೆ ಮಹಾದುಷ್ಟ ಕಿರಾತಕನಾಗಿ ಕಡಿದು ತರುವೆ ಆ ದೇಸಾಯಿಗೌಡನ ನೋಡು, ನಮ್ಮ ಮಾತನ್ನ ಮೀರಿ ನೀನೇನಾದ್ರೂ ಒಂದೇ ಒಂದು ಹೆಜ್ಜೆ ಮುಂದಿಟ್ಟಿದ್ದೆ ಆದ್ರೆ ನಿನ್ನತ್ತಿಗೆ ಶಬರಿ ಮೇಲೆ ಆಣೆ ಆಗಿದೆ. ಕರುಣೆ ಎಂಬ ಕರುಳಿನ ಕುಡಿ ಸುತ್ತಿ ಕಟ್ಟಿ ಏಡಿಯನ್ನಾಗಿ ಮಾಡಬೇಡ ಅತ್ತಿಗೆ ಈ ನಿನ್ನ ಮೈದುನ ಜಮದಗ್ನಿಯನ್ನು. ಸಹೋದರ ಜಮದಗ್ನಿ ಸಂಪತ್, ಇಂದು ಈ ನಿಮ್ಮ ಅಣ್ಣತ್ತಿಗರ ಮದುವೆ ಆಗಿ 8 ವರ್ಷ ಗತಿಸಿ 9ನೇ ವರ್ಷಕ್ಕೆ ಕಾಲಿಡುತ್ತಿರುವ ಹೊಸ ದಿನ. ನಿಮ್ಮತ್ತಿಗೆ ಬಿಸಿ ಬಿಸಿಯಾಗಿ ಸಿಹಿ ಅಡಿಗೆ ಮಾಡಿದ್ದಾಳೆ. ನಡೆಯಿರಿ, ಎಲ್ಲರೂ ಸೇರಿ ಊಟ ಮಾಡೋಣ. ಅಣ್ಣ ಅತ್ತಿಗೆ, ನಿಮ್ಮಿಬ್ಬರ ಮದುವೆಯಾಗಿ 9ನೇ ವರ್ಷಕ್ಕೆ ಕಾಲಿಡುತ್ತಿರ ಈ ಶುಭ ದಿನವನ್ನು ಎಲ್ಲರೂ ಸೇರಿ ಸಂತೋಷದಿಂದ ಆಡಿ ಕುಣಿದು ಹಂಚಿಕೊಳ್ಳೋಣ. ನಂತರ ದೇಸಾಯಿಗೌಡನನ್ನು ವಿಚಾರಿಸಿಕೊಳ್ಳೋಣ. ಸಂಪತ್, ಅಣ್ಣ ತಂಗಿಯರ ಇಂದಿಗೆ 8 ವರ್ಷ ಮುಗಿದು 9ನೇ ವರ್ಷಕ್ಕೆ ಕಾಲಿಡುತ್ತಿರುವ ಶುಭ ಸಂತೋಷ. ಇದೇ ಸಂತೋಷದಲ್ಲಿ ಅಣ್ಣ ಅತ್ತಿಗೆಯರ ಸಂತೋಷ ಪಡಿಸೋಣ. ತಗೊಂಡು ಕೇಕನ್ನು ತೆಗೆದುಕೊಂಡು ಕಟ್ ಮಾಡಿಸೋಣ. ಹಾಗಾದರೆ ಅಣ್ಣ ಅತ್ತಿಗೆ ನಿಮ್ಮಿಬ್ಬರ ಮಧುರ ಕಂಠದಿಂದ ಹೊರಡಲಿ ಒಂದು ಇಂಪಾದ ಗೀತೆ. ಮನೆಯಲ್ಲಿ
ಹೊರಗೆ ತುಂಬಿದೆ ಹಾಡೋ ಕನಸಿಗೆ ಆಕಾಶವು ನೀನಾದೆ ಈ ಕಣ್ಣುಗಳೇ ಕಡೆಯಾಗಲಿ ಕಣ್ಣ ಹನೆಯಲ್ಲೇ ಬನ್ನಿ ಎಲ್ಲರ ಜೊತೆಲಿ ಕೂತು ಊಟ ಮಾಡೋಣ.